ಒಂದು ಸಲ ಬುದ್ಧನ ಹತ್ತಿರ ಒಬ್ಬ ಬಂದ. ಬುದ್ಧ ಹಾಸಿಗೆ ಮೇಲೆ, ಕಲ್ಲಿನ ಹಾಸಿಗೆ ಮೇಲೆ ಮಲಗಿದ್ದ. ಅದು ಆತನ ಕೊನೆಯ ದಿನಗಳ ಕ್ಷಣ, ಸಾವಿನ ಕೊನೆಯ ಕ್ಷಣ ಬರ್ತಾ ಇತ್ತು. 80 ವರ್ಷ ತಿರುಗಾಡಿ 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 ಇಡೀ ದೇಶದ ತುಂಬಾ ತಿರುಗಾಡಿ, ಅವಾಗಿನ ಕಾಲಕ್ಕೆ ನಡಿಗೆಯಿಂದ ತಿರುಗಾಡಿ ಬುದ್ಧ ದಣದಿದ್ದ. ಮೈ ಮೇಲೆ 2 ಚೀವರ, ಒಂದು ಚೀವರ ಅಂದ್ರೆ ಬಟ್ಟೆ, ಅವರು ಬಟ್ಟೆಗೆ ಚೀವರ ಅಂತ ಕರೀತಾರೆ. ಹಳದಿ ತರ ಒಂಥರ ಬಟ್ಟೆ, ಕೈಯಾಗ ಒಂದು ಭಿಕ್ಷಾ ಪಾತ್ರೆ, ಒಂದು ಕೋಲ, ಒಂದು ಬಟ್ಟೆ ಇಟ್ಕೊಂಡು 80 ವರ್ಷ ತಿರುಗಾಡಿತ್ತು. ಇಡೀ ಆ ಪ್ರದೇಶವನ್ನ ವಿಹಾರ ಅಂತ, ಈಗೇನು ಬಿಹಾರ ಅಂತ ಕರಿತೇವೆ, ಅದ ವಿಹಾರ ಮೂಲ ಶಬ್ದ ವಿಹಾರ. ವಿಹಾರ ಅಂದ್ರೆ ಬುದ್ಧ ವಿಹಾರ. ಇಡೀ ಆ ಪ್ರದೇಶದಲ್ಲೆಲ್ಲ ಆತ ವಿಹರಿಸಿದ್ದ. ಆತ ದಣದದ್ದ ಕೊನೆ ಕ್ಷಣ ಬಂದಿತ್ತು. ಗಿಡದ ಕೆಳಗ ಹಾಸಿಗೆ ಮ್ಯಾಲ ಈಗ ಹೊರಗಿದ್ದ, ದೇಹ ಬಿಡೋ ಆ ಸಮಯ. ಅವಾಗ ಓಡೋಡಿ 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 ಒಬ್ಬ ಮನುಷ್ಯ ಬರ್ತಾನೆ. ಇವರೆಲ್ಲ ಶಿಷ್ಯರು ಸುತ್ತ ಸುತ್ತ ನಿಂತಿರ್ತಾರೆ, ಕೂತಿರ್ತಾರೆ. ಆತ ಧಾವಿಸಿ ಬರ್ತಾನೆ. ಎಲ್ಲರ ಕಣ್ಣಲ್ಲಿ ಒಂದಿಷ್ಟು ಹನಿ ನೀರ ಇರ್ತದೆ. ಬುದ್ಧ ಈಗ ಬಿಡ್ತಾನ ದೇಹ ಅಂತ. ಅವಾಗ ಈತ ಬರ್ತಾನೆ. ಬಂದಾಗ ಅವನಿಗೆ ದಾರಿ ಕೊಡೋದಿಲ್ಲ ಯಾರು. ಅವ ಅಂತಾನೆ, ನಾನು ಎಷ್ಟು ದೂರ ಬಂದೀನಿ, ತಿಳ್ಕೋಬೇಕಂತ ಬಂದೀನಿ ಅಂದ. ಯಾವಾಗ ಇವ್ರು ದೇಹ ಬಿಡಾಕತ್ಯಾರ, ಇವ ತಿಳ್ಕೊಳಕ್ ಬಂದ. ಅವರು ಶಿಷ್ಯರಂದ್ರು 80 ವರ್ಷ ಏನ್ ಮಾಡಿದ್ದಿ ಅಂದ್ರು. ಅವಾಗ ಅವ ಅಂದ, ಇವ್ರು ಈಗ ದೇಹ ಬಿಡ್ತಾರತ್ ನನಗೇನ್ ಗೊತ್ತ, ಅದೇನೇ ಇರ್ಲಿ ಸರಿರಿ ಅಂತ ಎಲ್ಲರನ್ನ ಸರಿಸಿ 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 ಒಳಗ್ ಹೋದ. ಬುದ್ಧನ ಎದುರಿಗೆ ಕೂತ, ಬುದ್ಧನಿಗೆ ವಂದಿಸಿದ, ಹೇಳಿದ, ನಾನು ಬುದ್ಧನಾಗಬೇಕು ಹೇಳಿ ಉಪದೇಶ ಮಾಡಿ. ನಾನು ಮುಕ್ತನಾಗಬೇಕು, ನಾನು ಬುದ್ಧನಾಗಬೇಕು, ನಾನು ಕೇವಲೀ ಆಗಬೇಕು, ನಾನು ನಾನಾಗಬೇಕು ಹೇಳಿ ಏನು ಮಾಡೋದು ಅಂದ. ಇದ ಕ್ಷಣ ಆಗಬೇಕು ಅಂದ. ಪಾಪ ಅವ ದೇಹ ಬಿಡ್ತಾ ಇದ್ದಾನ. ಇವ ಬುದ್ಧ ನಕ್ಕು ಹೇಳ್ದ, ಬಹಳ ಸುಂದರ ಒಂದು ಮಾತನ್ನ ಹೇಳ್ದ. ನೋಡು, ಬರೀ ನೋಡು, ಕೇಳು, ಬರೀ ಕೇಳು, ಮಾಡು, ಬರೀ ಮಾಡು. ಕೇಳಬೇಕು, ಕೇಳಾಮಿರಬಾರದು. ನೋಡಬೇಕು, ನೋಡಾಮಿರಬಾರದು. ಮಾಡಬೇಕು, ಮಾಡಾಮಿರಬಾರದು. ಬರೇ ಕೇಳು, ಬರೇ ನೋಡು, ಬರೀ ಮಾಡು. ಆದ್ರೆ ಮಾಡ್ತೇನಿ ಅನ್ನಬೇಡ, ನೋಡ್ತೇನಿ ಅನ್ನಬೇಡ, ಕೇಳ್ತೇನಿ ಅನ್ನಬೇಡ, ಸುಮ್ಮನೆ. ಇದು ಅವನ ಅಂತಿಮ ಉಪದೇಶ. ಆ ಮನುಷ್ಯಗೆ ಇಷ್ಟ ಆನಂದ ಆಯಿತು. ಬಹಳ ದೊಡ್ಡ ಸಿರಿವಂತ, ಎಲ್ಲವನ್ನ ತ್ಯಾಗ ಮಾಡಿ ಬಂದಿದ್ದ. ಅಷ್ಟು ದೂರ 100 ಕಿಲೋಮೀಟರ್ ಓಡ್ತಾ ಓಡ್ತಾ ಬಂದಿದ್ದ. ಬುದ್ಧ ಹೋಗ್ತಾನ, ಇನ್ನು ಅಷ್ಟ್ರಾಗ ನಾನು ಜ್ಞಾನಿ ಆಗಬೇಕಂತ ಬಂದಿದ್ದ. ಕೂತಲ್ಲೇ ನಕ್ಕ. ಆ ಮನುಷ್ಯ ನಕ್ಕ. ಯಾಕೆ? ಎಲ್ಲಾ ಹೋಗಿತ್ತು. ಇಷ್ಟು ಸುಲಭವಾಗಿ ಬುದ್ಧತ್ವವನ್ನ ಪಡೆದತ್ತ ಕೊನೆಯ ಮನುಷ್ಯ. ಬುದ್ಧತ್ವ ಪಡೆದ ಎಂದೂ ಭೇಟಿಯಾಗಿರ್ಲಿಲ್ಲ. ಆದ್ರೆ ಕೊನೆಯ ಕ್ಷಣದಾಗ ನಾನು ಅನ್ನೋದು ಶುದ್ಧ ಶುದ್ಧ ಶುದ್ಧ, ನಾನು ಕೇವಲ ಸುಮ್ಮನೆ ನೋಡ್ದ. ಪುರುಷನಾಗಿ ನೋಡ್ಲಿಲ್ಲ, ಸ್ತ್ರೀಯಾಗಿ ನೋಡ್ಲಿಲ್ಲ, ಸಿರಿವಂತನಾಗಿ ನೋಡ್ಲಿಲ್ಲ, ಬಡವನಾಗಿ ನೋಡ್ಲಿಲ್ಲ, ಜ್ಞಾನಿಯಾಗಿ ನೋಡ್ಲಿಲ್ಲ, ಅಜ್ಞಾನಿಯಾಗಿ ನೋಡ್ಲಿಲ್ಲ. ಸುಮ್ನೆ ನೋಡ್ದ. ತಾನು ಶಾಂತನಾಗಿದ್ದ. ಸುಮ್ನೆ ನೋಡಿದಾಗ ಮನುಷ್ಯ ಶಾಂತ ಇರ್ತಾನ. ಏನರೇ ಆಗಿ ನೋಡ್ದ ಅಂದ್ರೆ ಏನರೇ ಆಗ್ತದೆ. ತಾಪ ಆಗುದಿಲ್ಲ. ಈ ಮನಿ ಮಾಲೀಕರಾಗಿ ನಾವು ನೋಡಿದರೆ ಎಲ್ಲರ ಒಂದಿಟ್ಟು ಬಣ್ಣ ಕೆಟ್ಟಿತ್ತಂದ್ರೆ ತಾಪ.
ಸುಮ್ಮನೆ ನೋಡಕ್ ಹೋಗಿರ್ತೇವಲ್ಲಿ ಗೋಳು ಗುಮ್ಮಟ ಅಂತ ನೋಡ್ತೇವೆ, ನಮಗೇನು ಯಾವ ಮೂಲಿ ಬಿದ್ರೇನು ಹಾದ್ರೇನು ಏನು, ಸುಮ್ಮನೆ ನೋಡೋದು. ನೋಡಕ್ ಹೋಗಬೇಕಂತ ಹೇಳುದಲ್ಲೇನು. ಈಗ ಯಾಕೆ ಯಾತ್ರೆ ಮಾಡ್ಯಾರ ಭಾರತ ದೇಶದ ಋಷಿಗಳು ಅಥವಾ ಜ್ಞಾನಿಗಳು? ಯಾಕೆ ಯಾತ್ರೆ ಮಾಡ್ಯಾರ? ಸುಮ್ಮನೆ ನೋಡ್ಕೋತ ಹೋಗ್ರಿ ಅಂತ. ಅಲ್ಲೇ ಹಂಗದ ಇಲ್ಲಿ ಹಿಂಗದ ನೋಡ್ಬಾರ್ದು, ಸುಮ್ಮನೆ ನೋಡ್ಬೇಕು. ಸುಮ್ಮನೆ ನೋಡು, ಯಾರ ಟೊಪ್ಪಿಗೆ ಹಾಕ್ಯಾರ, ಯಾರ ರುಮಾಲ್ ಸುತ್ಯಾರ, ಯಾರ ಹಂಗ ಅದಾರ, ಹಿಕ್ಕ್ಯಾರ ಹಿಕ್ಕಿಲ್ಲ ಏನೆಲ್ಲ, ಸುಮ್ಮನೆ ನೋಡು. ಏನು ಕಾಮೆಂಟ್ರಿ ಮಾಡ್ಬೇಡ. ಅದ ಧ್ಯಾನ, ಅದು ಬುದ್ಧ ಧ್ಯಾನ. ಎಷ್ಟು ಮಸ್ತ್ ಇಲ್ಲ, ಎಷ್ಟು ಚೆನ್ನಾಗಿದೆ. ಸುಮ್ಮನೆ ಒಂದು ಕ್ಷಣರೇ ಸುಮ್ಮನೆ ನೋಡು, ನೀ ಯಾರಂತ ನಿನಗೆ ಗೊತ್ತಾಗಿ ಬಿಡ್ತದೆ. ಬರೇ ನೋಡಾವ, ಜಸ್ಟ್ ದ ಸಿಯ, ಸುಮ್ಮನೆ ನೋಡೋದು. ಐ ಆಮ್ ದ ಸಿಯ, ನಾಟ್ ದ ಆಬ್ಜೆಕ್ಟ್ ವಿಚ್ ಐ ಆಮ್ ಸೀಯಿಂಗ್. ನಾನು ಬರೇ ನೋಡಾವ, ಏನ್ ನೋಡ್ತಾ ಇದ್ದೀನಿ ಅದು ಅಲ್ಲ, ಬರೇ ನೋಡಾವ. ಹೀಗಾದ್ರೆ ರಾಗ ಇಲ್ಲ, ದ್ವೇಷ ಇಲ್ಲ, ಬರೇ ನೋಡ. ಅದಕ್ಕೆ ಹಾನೋಪಾಯ ಅಂತ ಅಲ್ಲೇ ಅವ್ರ ಹಾನೋಪಾಯ, ಪತಂಜಲರು ಹಾನೋಪಾಯ ಹೇಳ್ತಾರೆ. ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಎಲ್ಲರೂ ಯಾವುದೇ ಸಂತನ್ನ ತಗೊಳ್ಳಿ, ಒಂದು ಉಪಾಯ ಹೇಳಿರ್ತಾರೆ. ಕೇವಲತ್ವ ಪಡೆಯೋದಕ್ಕಾಗಿ ಒಂದು ಉಪಾಯ, ಕೊನೆಗೆ ಕೇವಲಿ ಆಗುವುದು. ಆ ಮನುಷ್ಯ, ಆತೇನು ಶ್ರೀಮಂತ ಬಂದಿದ್ದ, ಕೊನೆ ಬುದ್ಧನ ಸಮೀಪಕ್ಕೂ ಬಹಳ ಜನ ಇದ್ರು, ಇನ್ನ ಬುದ್ಧ ಆಗಿರ್ಲಿಲ್ಲ. ಅವ ಕೊನೆಗೇನು ಬಂದಿದ್ದ, ಬುದ್ಧನಾಗಿ ಬಿಟ್ಟ. ಬುದ್ಧ ಕಣ್ಣು ಮುಚ್ಚಿದ್ದ, ಈ ಮನುಷ್ಯ ಬುದ್ಧನಾಗಿದ್ದ. ಹೇಗೆ ನೋಡಿರ್ಬೇಕು. ಅದಕ್ಕೆ ಎಷ್ಟು ಕ್ಷಣ ಹಿಡಿತಾವೋ ಇದು ಅಲ್ಲ. ಮನಸ್ಸ ಇದ್ರೆ, ತೀವ್ರತಾ ಇದ್ರೆ ಒಂದು ಕ್ಷಣ, ತೀವ್ರತಾ ಇಲ್ಲದೆ ಇದ್ರೆ ಏನೂ ಇಲ್ಲ. ಆ ಮನುಷ್ಯ ಎಂಥ ತೀವ್ರತ, ಎಲ್ಲ ಬಿಟ್ಟು, ಎಲ್ಲಾ ಸಂಪತ್ತನ್ನ ಬಿಟ್ಟು 100 ಕಿಲೋಮೀಟರ್ ಯಾವಾಗ ಸುದ್ದಿ ಶುರು ಆಯ್ತು, ಕೇಳ್ತೋ ಬುದ್ಧನಿಗೆ ಆರಾಮಿಲ್ಲ ಅಂತ ಕೇಳ್ತೋ, ಧಾವಿಸಿ 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 ನಾನು ಮುಕ್ತನಾಗಬೇಕು. ಹೇಗದ ಹೇಳಿ, ನಾನು ಮುಕ್ತನ ಬಂದು ಕೂತು ಒಂದು ಕೊನೆ ಮಾತ ಕೇಳಿ ಮುಕ್ತನಾಗಿದ್ದ. ಬುದ್ಧ ಕೊನೆ ಉಪದೇಶ ಮಾಡಿ ಹೋಗಿಬಿಟ್ಟಿದ್ದ. ಅದು ಕೊನೆಯ ಉಪದೇಶ. ಸುಮ್ಮನೆ ನೋಡಿ, ಸುಮ್ಮನೆ ಕೇಳಿ, ಸುಮ್ಮನೆ ಮಾಡಿ, ಸುಮ್ಮನೆ ಬದುಕಿ, ಸುಮ್ಮನೆ ನೋಡ್ತಾ ಇದ್ದ. ಇದು ನಮ್ಮ ಹೂವ ನಮ್ಮ ಇದ್ರಾಗ ಬೆಳೆದದ, ಇದು ಅವ್ರದ್ರಾಗ ಬೆಳೆದದ, ಹಿಂಗಲ್ಲ. ಸುಮ್ಮನೆ ಈಗ ನಿಮ್ ಕಡೆ ಎಲ್ಲ ಸುಮ್ಮನೆ ನಾ ನೋಡಿದ್ರೆ ಏನೂ ತಲೆಗೆ ತಾಪ ಆಗೋದಿಲ್ಲ. ಇವರು ಇಂಥ ಪಕ್ಷದವರು, ಇವರು ಇಂಥ ಜಾತಿಯವರು, ಇವ್ರು ಇಂಥ ಮತದವರು, ಇವ್ರು ನಮ್ಗೆ ವಿರುದ್ಧ ಅದಾರ, ಇವ್ರು ನಮ್ಗೆ ಪರವಾಗಿ ಅದಾರ. ಹಿಂಗ ನಾ ನೋಡ್ದೆ ತಲೆ ಕಾಯಕ್ ಶುರುವಾಗ್ತದೆ. ಅದಕ್ಕೆ ಪ್ರಪಂಚ ಅಂತ ಕರೆದಾರ. ಅದೇ ಸಂಸಾರ ಅಂದ್ರೆ ಏನು? ನೋಡಿ ತಲೆ ಕೆಡಿಸಿಕೊಳ್ಳೋದ ಸಂಸಾರ. ತಾಪ ಮಾಡಿಕೊಳ್ಳೋದೇ ಸಂಸಾರ. ತಣ್ಣಗಿರೋದೇ ಮುಕ್ತಾವಸ್ಥೆ, ನಿಸ್ಸಂಸಾರ. ತಣ್ಣಗಿರೋದು ಏನಾಗೋದ? ಜಗತ್ನಾಗ ಏನ್ ನಾವ ಮಾಡ್ತೇವೆ? ಏನಿಲ್ಲ, ಎಲ್ಲ ಅದು ನಿಸರ್ಗದ ಮಾಡ್ಕೋತ ಹೊರಟದ. ಮಸ್ತಾಗಿನೇ ಮಾಡ್ತಾ ಅದ, ಏನೇನೋ ಮಾಡ್ತಾ ಅದ, ಯಾವ್ಯಾವ ರೂಪ ಕೊಡ್ತಾ ಅದ. ನನ್ನ ಪ್ರಕಾರ ಈ ಜಗತ್ತು ನಡೆಯೋದಿಲ್ಲ, ಜಗತ್ತಿನ ಪ್ರಕಾರ ಈ ಜಗತ್ ನಡೀತಿರ್ತದೆ. ಆದ್ರೆ ನಮ್ದು ಹಂಗ ಆಗೋದಿಲ್ಲ. ನಾ ಹೆಂಗ ತೊಟ್ಟೇನಿ, ಇವರೆಲ್ಲ ಹಿಂಗ ತೊಡಬೇಕು. ನಾ ಹೆಂಗ ಮಾತಾಡ್ತೇನೆ, ಇವರೆಲ್ಲ ಹೀಗ ಮಾತಾಡ್ತಾರೆ. ನಾ ಏನ್ ಹೇಳ್ತೇನೆ ಅದನ್ನ ಎಲ್ಲರೂ ಹೇಳಬೇಕು. ಹಿಂಗಾದ್ರೆ ತಲೆ ಸರಿ ಹೋಗ. ನೀವು ನಿಮ್ಮಂಗ, ಅವ್ರು ಅವ್ರಂಗ, ನಾವು ನಮ್ಮಂಗ, ಜಗತ್ತೆಲ್ಲ ತನ್ನಂಗ, ಹಿಂಗ್ ಮಜಾದಾಗಿರ್ಬೇಕು. ಹೌದಲ್ಲ? ಮನಿಗೆ ಹೋಗ್ರಿಂದ ನೀವು ನಿಮ್ಮಂಗ, ಮನೆಯವ್ರಂಗ, ಮಕ್ಕಳಂಗ, ಪ್ರಾಣಿಗಳ ಪ್ರಾಣಿ ಹಂಗ,
ಬರೋರು ಹೋಗವ್ರಂಗ ಎಷ್ಟು ನಿಜ. ಸಮಾಧಾನ ಆಗುದಿಲ್ಲ. ಮನ್ಯಾಗ ತಣ್ಣಗಾಗ ಮನಿ ತಣ್ಣಗಾಗ್ತದೆ. ನೀ ಹಿಂಗ್ಯಾಕ ಅಂದ್ರ ನೀ ಹಿಂಗ, ನೀನು ಅದ್ವೈತಿ ಅಂತ ನಾ ಹೇಳಿದ್ರ ನೀ ಯಾಕ ಅದ್ವೈತಿ, ನೀನು ಇಂಥ ಜಾತಿ ಅವಂದ್ರ ನೀ ಇಂಥ ಜಾತಿ. ಜಗತ್ತಂದ್ರ ಒಂಥರ ಅದ ಸುಮ್ಮನೆ ಪ್ರತಿಧ್ವನಿ, ವಿರೋಧಿ ಪ್ರತಿಧ್ವನಿ ಮಾಡ್ಕೊತ ಹೋಗ್ತದೆ. ವಿರೋಧಿ ಪ್ರತಿಧ್ವನಿ, ಈ ಪ್ರತಿಧ್ವನಿ ಬೇರೆ, ಇದು ನಾ ಏನಂತೀನಿ ಅದರಂಗ ಅದು ಅಂತ. ಇದು ಜಗತ್ ಹಂಗಲ್ಲ, ನಾ ಅಂದ್ರ ಅದಕ್ಕೆ ವಿರುದ್ಧ ಅಂತದೆ. ಅದು ವಿರೋಧಿ ಪ್ರತಿಧ್ವನಿ. ಜಗತ್ತಂದ್ರೆ ವಿರೋಧಿ, ನಾ ಹಿಂಗಂದ್ರೆ ಇನ್ನೊಬ್ಬ ಹಂಗಂದ್ರೆ. ಈಗಿಲ್ಲೇನು ನೀವು ಪತ್ರಿಕಾ ಓದ್ರಿ, ಮತ್ತೇನ ಕೇಳ್ರಿ, ಭಾಷಣ ಕೇಳ್ರಿ, ಒಬ್ಬ ಮಾಡದ್ದು ಇನ್ನೊಬ್ಬ ತೆಗೆದು ಹಾಕಿಬಿಟ್ಟಿರ್ತಾರೆ. ಯಾಕೆ ಹಂಗ ಅನಿಸ್ತದ ನಮಗೆ, ತೆಗೆದು ಹಾಕಬೇಕು ಅನಿಸ್ತದೆ. ಮತ್ತೆ ಇವಂದು ಅಷ್ಟಕ್ಕಷ್ಟ ಅದ, ಅವಂದು ಅಷ್ಟಕ್ಕಷ್ಟ ಇರ್ತದೆ. ಯಾರ್ದೇನ್ ತೆಗೆದು ಹಾಕೋದು ಅಷ್ಟ್ರಾಗದ, ಇಡೋದು ಅಷ್ಟ್ರಾಗದ. ಪೂರ್ವ ಅಂದ ಒಬ್ಬ, ಅದ್ಯಾಕ ಪಶ್ಚಿಮ ಅಂದ. ಇಬ್ರು ಅವ್ರೇ, ಪೂರ್ವ ಪಶ್ಚಿಮ ಬೇರೆ ಅಲ್ಲ ಅಂತ ತಿಳ್ಕೊಂಡವ್ರಲ್ಲ. ಪೂರ್ವ ಅಂದ, ಆ ಕಡೆ ನಿಂತಿದ್ದ, ಇವ ಪಶ್ಚಿಮ ಅಂದ. ಪಶ್ಚಿಮದ ಪಕ್ಷ, ಪೂರ್ವದ ಪಕ್ಷ, ವೆಸ್ಟ್ ಅಂಡ್ ಈಸ್ಟ್ ನೆವರ್ ಮೀಟ್. ಶುರುವಾಯಿತು ಜಗಳ, ಶುರುವಾಯಿತು. ಹಾಗೆ ನಮ್ದದ ಕೇವಲಿನ್ ಅಂದ್ರೆ ಸುಮ್ಮನೆ ಅಲ್ಲಮ್ಮ ಪ್ರಭುದೇವರು ನಿಮ್ಗೆಲ್ಲ ಗೊತ್ತದ, ಬಹಳ ದೊಡ್ಡವರು. ಮತ್ತ ಅಷ್ಟೇ ಕೇವಲಿ ಅಂದ್ರೆ ಸುಮ್ಮನೆ ಎಲ್ಲಿ ಒಬ್ರಿಗೆ ಹೇಳುದು, ಉಪದೇಶ ಮಾಡೋದು, ಅಲ್ಲೇ ಬಿಟ್ಟು ಮತ್ತೊಂದು ಕಡೆ ಹೋಗೋದು, ಅವ್ರಿಗೊಂದಿಟ್ಟು ಏನ್ರ ಹೇಳೋದು. ಜಗಳ ಮಾಡ್ತಿದ್ದಿಲ್ಲ ಅಂತಲ್ಲ, ಮಾಡೋದು, ಆ ಬಳಿಕ ಮರ್ತು ಹೋಗುದು. ಇಂಥ ಅಲ್ಲಮ್ಮ ಸುಮ್ಮನೆ ಒಂಥರ ಲೀಲಾಮೂರ್ತಿ ಇದ್ದಂಗೆ. ಆ ಅಲ್ಲಮ್ಮ ಇಂಥದೇ ಒಂದು ಪ್ರಶ್ನೆ ಒಬ್ಬ ಕೇಳ್ತಾನೆ, ಒಬ್ಬ ಒಕ್ಕಲಿಗ ಕೇಳ್ತಾನೆ. ಏನಪ್ಪಾ, ನಾನು ಒಕ್ಕಲ್ತನ ಮಾಡ್ತೀನಿ, ಸುಮ್ಮನೆ ಹಿಂಗ ತಿರುಗಾಡ್ತೀಯಲ್ಲ, ನೀನೊಂದಿಟ್ಟು ಯಾಕೆ ಮಾಡ್ಕೋಬಾರ್ದು ಅಂತಾನೆ. ಯಾರಿಗೆ? ಅಲ್ಲಮ್ಮ. ಒಬ್ಬ ಒಕ್ಕಲಿಗ, ನಾ ನೋಡು ಎಷ್ಟು ಚಂದ ಮಾಡ್ಕೊಂಡು ಹೊಂಟೇನಿ, ಬೆಳಿತೇನೆ, ದುಡಿತೇನೆ, ಮಾಡ್ತೇನೆ, ನಿನ್ಗೂ ಒಂದಿಟ್ಟು ಊಟ ಕೊಡ್ತೀನಿ, ನಾನು ಒಂದಿಷ್ಟು ತಿಂತೇನೆ, ಹಿಂಗಿರ್ಬೇಕು, ಹಿಂಗ ಹೊರಟ್ರೆ ಹೆಂಗ? ಅವಾಗ ಅಲ್ಲಮ್ಮ ಹೇಳ್ತಾನ, ನೋಡೋ, ನೀನು ಬರೇ ಜ್ವಾಳ ಗೋಧಿ ತಿಂತಿ, ನಾನೊಂಥರ ತಿಂತೇನಿ, ಮಜಾದಾಗ ತಿಂತೇನಿ. ಏನು ಅಂದ? ಆನಂದ ಅಂದ. ಹೆಂಗ ಅಂದ? ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರೆ, ಒಡೆದು ಸಂಸಾರ ಹೆಂಟೆಯ ಬಗಿದು ಬಿತ್ತಿದೆನಯ್ಯ ಬ್ರಹ್ಮ ಬೀಜ. ಎಲ್ಲ ಚೆನ್ನಾಗಿಲ್ಲ? ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜ, ಅಖಂಡ ಮಂಡಲವೆಂಬ ಭಾವಿ, ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ, ಬಸವಗಳೈವರು ಹಸಗೆಡಿಸಿಹರೆಂದು, ಆವಾಗಳು ಎನ್ನ ತೋಟದಲ್ಲಿ ಜಾಗರವಿರ್ದು ಸಸಿಯಂ ಸಲುಹಿದನು ಕಾಣ ಮಹೇಶ್. ಚೆನ್ನಾಗಿ ನಾನು ಒಂದು ಏನು ಮಸ್ತಾಗಿ ಮಾಡಿ ನೀ ಕೇಳು ಅಂದ. ಅದ ಹಾನೋಪಾಯ, ಮಸ್ತಾಗಿ ಇರೋದು ಹೆಂಗ ಅಂತ ಹೇಳತಾನ. ಎಲ್ಲ ಸಂತರು ಹಂಗ ಹೇಳೋದು. ಒಬ್ಬೊಬ್ರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ನಾವು ಗುಂಪು ಮಾಡ್ಕೋತೇವಿ ಸಂತರನ್ನ ಹಿಡ್ಕೊಂಡು, ಆದರೆ ಸಂತರು ಮಾತ್ರ ತಮ್ಮದೊಂದು ಸ್ವತಂತ್ರ ರೀತಿಯೊಳಗೆ ಅವರು ಬಾಳಿ ಬದುಕಿ ಸುಮ್ಮನೆ ಚೆಂದಾಗಿ ಹೋಗಿರ್ತಾರೆ. ಆತ ಅಲ್ಲಮ್ಮ ಹೇಳ್ತಾನ, ತನುವ ತೋಂಟವ, ನಾನು ಒಂದು ತೋಟ ಮಾಡೀನು, ಕೇಳೋ, ನೀ ಏನೋ ಬೆಳಿತಿ, ನಾ ಹಿಂಗ ಬೆಳೆದೇನಲ್ಲ, ಅದು ನಾಶವೇ ಆಗ. ನೀ ಯಾವ ತೋಟ ಮಾಡ್ತೀಯೋ ನನ್ನ ತೋಟ ನೋಡು, ನಿನ್ನ ತೋಟದ ಬೆಳೆ ನಾ ತಿನ್ನಾಕ್ ಬರ್ತದ, ನನ್ನ ತೋಟದ ಬೆಳೆ ನಿನಗೆ ತಿನ್ನಾಕ್ ಬರುದಿಲ್ಲ. ಆದ್ರೆ ನೀನೇ ಮಾಡ್ಕೊಂಡ್ರ ನೀನು ಆನಂದವಾಗಿರ್ತೀಯ ಅಂದ. ಅವನೇ ಮೊದಲ ಶಿಷ್ಯನಾದ. ಯಾರು? ಆ ಒಕ್ಕಲಿಗ. ಆ ಬಳಿಕ ಹೇಳ್ತಾನೆ, ಇದು ಒಂದು ತೋಟ ಮಾಡು, ಇದು ಚಲೋನೆ, ಹೊರಗೇನು ಮಾಡಿದಿ ಚಲೋ,
ಇದಕ್ಕಿಂತಲೂ ಇದೊಂದಿಷ್ಟು ಮಾಡು ಅಂತ ಹೇಳ್ದ. ತನುವ ತೋಂಟವ. ಇದೇನ ಅಂತಃಕರಣ ಅಂತದ, ಇದಕ್ಕೆ ತನು ಅಂತ. ಅಂತಃಕರಣ ಒಳಗ, ಇದು ಹೊರಗಿನ ಶರೀರ, ಒಳಗೊಂದು ಶರೀರ, ಅದಕ್ಕೆ ಅಂತಃಕರಣ ಅಂತ ಇದೆ. ಅಥವಾ ಎದೆಯ ಹೃದಯ ಅಂತ ಇಟ್ಕೊ. ಅದೊಂದು ತೋಟ, ಅದೊಂದು ಭೂಮಿಯ. ತನುವ ತೋಂಟವ ಮಾಡಿ, ಅದೊಂದು ತೋಟ ಅಂದ್ರೆ ಒಂದು ಬೆಳೆಯುವ ಭೂಮಿ. ಮನವ ಗುದ್ದಲಿ ಮಾಡಿ, ಮನಸ್ಸಂದ್ರೆ ನಿಶ್ಚಯ, ಸುಮ್ಮನೆ ಮಾಡೋದು, ಸಂಕಲ್ಪ ಮಾಡೋದು, ಮಾಡೋಣ ಒಂದೇನ್ರೆ ಬೆಳೆಯೋಣ ಅಂತ ಅನ್ನೋದೇನು ಇಚ್ಛಾ ಅದಲ್ಲ. ಇದ ಗುದ್ದಲೆ ಏನಾರೇ ಬೆಳಿಬೇಕು ಈ ತೋಟದಾಗ. ಈಗ ಬಿಡಬಾರ್ದು, ಇದನ್ನ ಚೆನ್ನಾಗಿ ಬೆಳಿಬೇಕು. ಯಾಕೆ ಮಣ್ಣು ಬಹಳ ಚಲೋ ಅದೆ, ಫರ್ಟೈಲ್. ದ ಸಾಯಿಲ್ ಈಸ್ ವೆರಿ ಫರ್ಟೈಲ್, ಕ್ಯಾನ್ ಗ್ರೋ ಎನಿ ಫ್ರೂಟ್. ಅಲ್ಲೇ ಯಾವುದಾದ್ರೆ ಏನಾಯ್ತು, ಮಸ್ತಾಗಿ ಬೆಳಿಬಲ್ಲೆವಿ, ನಮ್ಗೆ ಬೇಕಾದ ಹಣ್ಣು ಬೆಳಿಬಲ್ಲೆವಿ. ಇಂಥ ತೋಟ, ಇದ್ರಾಗ ಏನಾರೇ ಬೆಳಿಬೇಕು ಅಂತ ಹೊರ ಚಲೋ ಬೆಳಿಬೇಕು, ಇದು ನಿಶ್ಚಯ, ಇದನ್ನೇ ಬೆಳಿಬೇಕು, ಒಳ್ಳೆದನ್ನ ಬೆಳಿಬೇಕು. ಈ ಅಂತಃಕರಣದ ಬೆಳೆ ಅದು ಆನಂದ ಬೆಳೆಯಾಗಿದೆ. ಹಾಗೆ ಬೆಳಿಬೇಕಂತೇನು ಒಂದು ನಿರ್ಧಾರ ಸಂಕಲ್ಪ ಮಾಡ್ತೇವಲ್ಲ, ಆ ಸಂಕಲ್ಪವೇ, ಆ ಇಚ್ಛೆಯೇ ಏನು ಗುದ್ದಲಿ. ಅದ ಗುದ್ದಲಿ. ಏನ್ರೆ ಮಾಡೋಣ ಅಂತ ಹೊರಡೋದು, ಮನಸ್ಸು ಸ್ವಚ್ಛ ಸುಂದರವಾಗಿ ಮಾಡೋದು, ಒಳಗ ದೊಡ್ಡ ತೋಟ ಮಾಡೋದು. ಹೊರಗಿನ ತೋಟ ಬ್ಯಾರೆ, ಒಳಗೊಂದು ತೋಟ. ಹೊರಗಿನ ತೋಟ ನಾವು ಸ್ವಂತ ಖರೀದಿ ಮಾಡಬಹುದು, ಯಾರೇ ಅದನ್ನ ನಮಗ್ ಕೊಡಬಹುದು, ಇವೆಲ್ಲ ಆಗ್ತಾವ. ಮತ್ತು ಬಾಡಿಗೆನೂ ಕೊಡಬಹುದು, ಮಾಡಾಕ ಕೊಡಬಹುದು, ಹೀಗೆಲ್ಲ ಮಾಡಬಹುದು. ಆದ್ರೆ ಒಳದೋಟ ನಾವೇ ಮಾಡಬಹುದು. ನೀವಿಷ್ಟು ಮಾಡಿ ಕೊಡ್ರಪ್ಪ ಅಂತ ಆಂಧ್ರದವ್ರಿಗೆ ಆಗ್ಲಿ, ತಮಿಳರಿಗೆ ಆಗ್ಲಿ, ಮಹಾರಾಷ್ಟ್ರರಿಗೆ ಆಗ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದವರು ಸಹಾಯ ಮಾಡೋದಿಲ್ಲ, ಯಾರೂ ಮಾಡೋದಿಲ್ಲ. ನಮ್ಮ ತೋಟ ನಾವೇ. ಅಲ್ಲಿ ಯಾರನ್ನೂ ಬಾಡಿಗೆ ತಗೊಳಂಗಿಲ್ಲ, ಕೂಲಿ ಹಚ್ಚಂಗಿಲ್ಲ, ಎಲ್ಲ ನಾವ. ಹೊರಗಿನ ತೋಟದಾಗ ಏನಾರೇ ಹಚ್ಚಿ, ಮುಂಬೈದಾಗ ಇರ್ತಾನ, ಇಲ್ಲಿ ತ್ವಾಟ ಇರ್ತಾನ. ಇದು ಹಂಗಲ್ಲ, ನೀ ಇದ್ದಲ್ಲೇ ತ್ವಾಟ, ನೀವ್ ಹಾದಿ ತ್ವಾಟ ಇಲ್ಲ. ತನುವ ತೋಂಟವ ಮಾಡಿ, ಈ ಮನಸ್ಸನ್ನು ಅಥವಾ ಅಂತಃಕರಣ, ಈ ಹೃದಯದೊಳಗ ಒಂದು ಸುಂದರ ತೋಟ ಬೆಳೆಸೋಣ ಅಂತ ಮೊದಲ ನಿರ್ಧಾರ ಮಾಡೋ. ಆ ಮನೋ ನಿರ್ಧಾರ ಇಚ್ಛೆ ಅದಲ್ಲ, ಆ ಇಚ್ಛೆಯೇ ಗುದ್ದಲಿ. ಅದು ಗುದ್ದಲಿ. ಒಂದು ಗುದ್ದಲಿ ಸಾಕು, ಇಡೀ ಹೊಲ ಸ್ವಚ್ಛ ಮಾಡಿ ಬಿಡಬಹುದು. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗಿದು ಕಳೆದೆನಯ್ಯ ಭ್ರಾಂತಿಯ ಬೇರೆ. ಏನು ಬೆಳೆದದ ನಮ್ಮ ಮನಸ್ಸಿನಾಗ, ನಮ್ಮ ಹೃದಯದಾಗ ಏನ್ ಬೆಳೆದದ? ಭ್ರಾಂತಿ ಬೆಳೆದ. ಭ್ರಾಂತಿ ಬೇರ್ 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 ಬಿಟ್ಟದ ಒಳಗೆಲ್ಲ. ಭ್ರಾಂತಿ ಅಂದ್ರೆ ಗೊತ್ತದ ನಿಮ್ಗೆಲ್ಲ. ಭ್ರಾಂತಿ, ಭ್ರಮೆ ಅಂತೇನು ಕರೀತೇವಿ, ಅವೆಲ್ಲ ಜಾತಿಯ ಭ್ರಾಂತಿ, ಜಾತಿಯ ಭ್ರಮೆ, ಅಧಿಕಾರದ ನಾನು ಅಧಿಕಾರಿ ಅಂತೇವಲ್ಲ, ಇವೆಲ್ಲ ಭ್ರಮೆಗಳು. ಹುಡುಕಾಡಕ್ ಹೋದ್ರ ಅದು ಇರುದಿಲ್ಲ, ಆದ್ರೆ ಸುಮ್ಮನೆ ಇದ್ರೆ ಅದು ಇರ್ತದ. ಅದಕ್ಕೆ ಭ್ರಮ ಅಂತ ಕರೀತಾರೆ. ಈ ಹುಡುಗರಿಗೆ ಹೇಳುದಿಲ್ಲೇನು, ಅಲ್ಲಿ ಹೋಗಬೇಡ, ಗಿಡದಾಗ ಅದ, ಗಿಡದಾಗ ದೆವ್ವ ಅದ. ಆ ಹುಡುಗ ಮನಿ ಹೊರಗೆ ಕಾಲಿಡಾಕ ಸಾಧ್ಯ ಇಲ್ಲ ರಾತ್ರಿ, ಯಾಕೆ? ದೆವ್ವ ಅದ ಹೇಳಿ. ಇಲ್ಲ, ಹುಡುಕಾಡಕ್ ಬಾದ ಅಂದ್ರ ಅದು ಇರುದಿಲ್ಲ, ಸುಮ್ಮನೆ ಇದ್ದ ಅಂದ್ರ ಅದ. ಅದಕ್ಕೆ ಭ್ರಾಂತಿ. ಏನಿದು ಜಾತಿ ಅಂತ ಹುಡುಕಾಡಕ್ ಹೋದ್ರ ಅದು ಇಲ್ಲ, ಸುಮ್ಮನೆ ಇದ್ರೆ ಮೈ ಮೇಲೆ ಬರ್ತದೆ. ಹೌದಲ್ಲ ಹೇಳಿ? ಇದಕ್ಕೆ ಭ್ರಮ ಅಂತಾರೆ. ಎಲ್ಲ ಹೀಗೆ ಭ್ರಮ, ಬಹಳಷ್ಟು ಭ್ರಮೆಗಳು, ಬಹಳ ಭ್ರಮೆಗಳು. ಅವ್ರು 8 ಅಂತ ಹೇಳ್ತಾರೆ, 8,000, 8 ಲಕ್ಷ. ಪ್ರತಿಯೊಬ್ಬ ಮನುಷ್ಯಗ ಒಂದೊಂದ್ ತರ ಭ್ರಮ. ನಾನು ಕುರ್ಚಿದ್ರ ಆರಾಮಿರ್ತೇನಪ್ಪ, ಇಲ್ಲಿ ಅಂದ್ರೆ
ಅದು ಇದ್ರೆ ಬದುಕೋದು, ಇಲ್ಲಿಕಂದ್ರೆ ಎದಕ್ ಬದುಕಬೇಕು? ಜೀವನದಾಗ ಚೇರ್ಮನ್ ಆಗ್ಲಾರ ಏನದ? ಜೀವನದಾಗ ಒಮ್ಮೆ ಆಗಿಬಿಡ್ಬೇಕು. ಹೋಗ್ಲಿ ಮನಿ ಹೋಗ್ಲಿ, ಹೊಲ ಹೋಗ್ಲಿ, ಎಲ್ಲ ಹೋಗ್ಲಿ, ಒಮ್ಮೆ ನಿಲ್ಲೋದದ, ಖರ್ಚು ಮಾಡೋದದ, ಮುಗಿಸೇ ಬಿಡೋದು. ಒಮ್ಮೆ ಆದ್ರೆ ಸಾಕು, ಜೀವನ ಸಾರ್ಥಕ ಆಗಿ. ಇವೊಂದು ಭ್ರಮ, ಹೌದಲ್ಲ? ಮತ್ತು ಚೇರ್ಮನ್ ಅಂದ್ರೆ ಯಾವ್ದರದ್ದು? ಎದರದ್ದೆಲ್ಲ ಒಂದು ಸಣ್ಣ ಸಂಘ ಅಷ್ಟೇ. ಅಷ್ಟಕ್ಕ ಇಷ್ಟು ಹೋರಾಟ ಮಾಡ್ತಾನೆ. ಇಡೀ ಜೀವನ ಇರೋದೇ ಟು ಬಿಕಮ್ ಎ ಚೇರ್ಮನ್. ಎಷ್ಟು ನಿಜ! ಹಿಂಗಾಗ್ತದೆ. ಇದಕ್ಕೆ ಭ್ರಮ ಅಂತಾರೆ. ಎಂಥ ಭ್ರಮೆ ಎಲ್ಲಿ ಬೆಳೆದದ? ಜೇಕ್ ಆಗಿ ಇಲ್ಲ, ಕರಿಕೆಯಾಗಿ ಎದೆಯಾಗಿ ಬೆಳೆದದ. ಹೊರಗೆ ಬೆಳೆದ್ರೆ ಕಿತ್ತು ತೆಗಿಬಹುದು, ಎದೆಯಾಗೆ ಬೆಳೆದ ಬಳಕೆ ಎಷ್ಟು ಕಷ್ಟ ಆಗಿದೆ. ಯಾರು ಬಂದ್ರೆ ಏನು ತೆಗ್ಯಾಕ ಅದು ಹೋಗೋದಲ್ಲ, ಅದು ಅಷ್ಟು ಒಳಗೆ ಸೇರಿ ಅದು ಭ್ರಮ. ಎಂಥ ಭ್ರಮೆ! ಒಂದಲ್ಲ, ಎರಡಲ್ಲ, ಬಹಳ ಭ್ರಮೆಗಳು. ಹೀಗೆ ಅನೇಕ ಭ್ರಮೆಗಳು. ಇಂಥ ಅನೇಕ ಭ್ರಮೆಗಳು ಒಳಗ ಆ ಭೂಮ್ಯಾಗ ಬೆಳೆದಾವ. ಇನ್ನು ಬೆಳಿ ಏನು ಬರ್ತದ ಅದ್ರಾಗ? ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ, ನೋಡು, ನೀನು ಏನ್ರೆ ಒಳ್ಳೆಯ ಆಗಬೇಕು, ದೊಡ್ಡ ಜ್ಞಾನಿ ಆಗಬೇಕು, ಯೋಗಿ ಆಗಬೇಕು, ಆನಂದವನ್ನು ಅನುಭವಿಸಬೇಕಂತಿದ್ರೆ ಏನ್ ಮಾಡು? ಮೊದಲು ಅದನ್ನ ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ ಅಗಿದು ಕಳಿಬೇಕು. ಏನು? ಭ್ರಾಂತಿಯ ಬೇರ ಮ್ಯಾಗಿಂದ ಅಗಿ ಅಂತ ಹೇಳಿಲ್ಲ ಅವರು, ಬೇರ್ ತೆಗಿಬೇಕು. ಮ್ಯಾಲ ತೆಗಿಯೋದು ಬ್ಯಾರೆ. ಈಗ ಹರಗಿ ಬಿಟ್ರೆ ಮ್ಯಾಗಿಂದ ಹೋಗುದಲ್ಲೇನು? ಕರಿಕಿ ಮ್ಯಾಗಿಂದೆಲ್ಲ ಹೋಗೇ ಬಿಡ್ತು, ಹೊಲ ಸ್ವಚ್ಛ ಕಾಣಿಸ್ತದ, ಆದ್ರೆ ಸ್ವಚ್ಛ ಇಲ್ಲ, ಒಳಗೆಲ್ಲ ಸೇರ್ಕೊಂಡ್ಬಿಡ್ತದೆ. ಹಾಗ ಮ್ಯಾಲ ಮಾಡೋದು ಬ್ಯಾರೆ, ಒಳಗೇನು ಬೇರೆ ಬಿಟ್ಟಿರ್ತದಲ್ಲ ಅದನ್ನ ತೆಗಿಬೇಕು. ಭ್ರಾಂತಿಗಳನ್ನ ಕೈ ಬಿಡಬೇಕು. ಅಗೆದು ಕಳೆದೆನಯ್ಯ ಭ್ರಾಂತಿಯ ಬೇರೆ. ಆ ಬಳಿಕ ಅದು ನಟ್ ಕಡದ ಬಳಕ ಏನಂತ ನಟ್ ಕಡಿಯೋದಲ್ಲ, ನಟ್ ಕಡದ ಬಳಕ ದೊಡ್ಡ ಹೆಂಟಿಗಳು ಬಂದಿರ್ತವೆ. ಇದೆಲ್ಲ ಒಳಗ ಅದೇನ್ರ ಬೇರ ಎಲ್ಲ ಅದನ್ನ ಹಡ್ಡಿ ತೆಗೆದು ಒಗದ ಬಳಕ ದೊಡ್ಡ ಹೆಂಟಿ ಬಂದಿರ್ತಾವ. ಅಲ್ಲೆಂಗ್ ಬೆಳಕ್ ಬರ್ತದ. ಅದಕ್ಕೆ ಅಲ್ಲಮ ಹೇಳ್ದ, ಒಡೆದು ಸಂಸಾರ ಹೆಂಟೆಯ. ಆ ಬಳಿಕ ಹೆಂಟಿ ಒಡೆದ ಅಂದ್ರೆ ಸಂಸಾರದ ಹೆಂಟಿಗಳಿವು. ನಾ ಮಾಡದೆ, ನಾ ಕಿತ್ತು ತೆಗದೆ ಅಂದ, ಅದ ಸಂಸಾರದ ಹೆಂಟಿ. ನಾ ಹಾಗೆ ಮಾಡದೆ ಅಂದ, ಅದು ಸಂಸಾರದ ಹೆಂಟಿ. ಇದು ಆ ಬಳಿಕ ಶುರುವಾಗ್ತದೆ ಹೆಂಟಿದು. ಎಲ್ಲ ಹಟ್ಟದ ಬಳಕ, ಎಲ್ಲ ಹೀಗೆ ತೆಗೆದು ಹಾಕಿದ ಬಳಕ ನನ್ನಷ್ಟು ಚಲೋ ಯಾವದಾನ ಈ ಜಗತ್ತಿನ, ಅದು ಅದಕ್ಕೆ ಹೆಂಟಿ ಅಂತ. ಅಲ್ಲಮಹಾಪ್ರಭು ಹೇಳ್ತಾರೆ, ಒಡೆದು ಸಂಸಾರ ಹೆಂಟೆಯ. ಸಂಸಾರದ ಹೆಂಟೆ ಏನದ ಅದನ್ನೆಲ್ಲ ಒಡೆದೆ, ಸಮ ಮಾಡದೆ ಭೂಮಿಯನ್ನ. ಎಷ್ಟು ಚೆನ್ನಾಗಿಲ್ಲ? ಒಡೆದು ಸಂಸಾರ ಹೆಂಟೆಯ, ಬಗಿದು ಬಿತ್ತಿದೆ ನಯ್ಯ ಬ್ರಹ್ಮ ಬೀಜವ. ಆ ಬಳಿಕ ಬಿತ್ತದೆ. ಏನು ಬಿತ್ತದೆ ಅಂದ್ರೆ ಕಾಳ ಮ್ಯಾಲ ಬಗಿಲಿಲ್ಲ, ಸ್ವಲ್ಪ ತೆಗೆದು ಒಳಗ್ ಕಾಳು ಹಾಕಿದೆ. ಏನು ಹಾಕದೆ ಕಾಳು? ಯಾವ ಕಾಳ ಬೆಳಿಬೇಕಾಗಿದೆ? ಬ್ರಹ್ಮ ಬೀಜ ಹಾಕದೆ. ಯಾವ ಬೀಜ ಅಂದ್ರೆ ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದ್ರೆ ಸತ್ಯದ ಬೀಜ ಹಾಕಿದೆ. ಸತ್ಯದ ಬೀಜ ಹಾಕಿದೆ. ಯಾವುದು ವಿಶ್ವದಲ್ಲಿ ಸತ್ಯ ಅದ ಅದರ ಬೀಜ ಹಾಕಿದೆ. ಅಂದ್ರೆ ಇನ್ನು ನಮಗೆ ಬೆಳಿ ಬರೋದು ಯಾವುದು? ಸತ್ಯದ ಜ್ಞಾನ, ಸತ್ಯದ ಅನುಭೂತಿ, ಸತ್ಯದ ಆನಂದ. ಜ್ಞಾನ ಆನಂದ ಅದನ್ನ ಬೆಳಿಬೇಕಾಗ್ಯದಂತ ಬೀಜ ಹಾಕಿದೆ. ಎದರ ಬೀಜ? ಬ್ರಹ್ಮ ಬೀಜ. ಬ್ರಹ್ಮ ಬೀಜ ಅಂದ್ರೆ ಬ್ರಹ್ಮ ಬೀಜ. ಬ್ರಹ್ಮ ಬೀಜ ನಿಶ್ಚಲತಾ, ಪ್ರಶಾಂತಿ, ವಿಶಾಲತಾ, ಅನಂತತಾ,
ಅದಕ್ಕೆ ಬ್ರಹ್ಮ ಅಂತ ಕರೆದಾರ. ಇಲ್ಲ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಅಂದ್ರೇನು? ಸತ್ಯ, ಜ್ಞಾನ, ಅನಂತ. ಇಂಥ ಬ್ರಹ್ಮ ಬೀಜವನ್ನ ಹಾಕದೆ, ಬ್ರಹ್ಮ ಬೀಜವ ಬಗೆದು ಬ್ರಹ್ಮ ಬೀಜವನ್ನ ಹಾಕದ. ಒಡೆದು ಸಂಸಾರ ಹೆಂಟಿಯ ಬಗೆದು ಹಾಕಿದನು ಬ್ರಹ್ಮ ಬೀಜವ. ಮುಂದೇನು ಮಾಡ್ದ? ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಅಖಂಡ ಮಂಡಲವೆಂಬ ಭಾವಿ ಪವನವೇ ರಾಟಾಳ. ಸುಷುಮ್ನ ನಾಡಿಯಿಂದ ಉದಕವನ್ನು ತಿದ್ದಿ ನೀರುಣಿಸಿಬಿಟ್ಟೆ. ಅಷ್ಟು ಚಂದ ಹೇಳಿ. ಅದರ ಅರ್ಥ ಏನು ಅಂದ್ರೆ, ಅಖಂಡ ಮಂಡಲ ಇದು ಭಾವಿ. ಈಗ ತಲೆ ಅಂತ ಇಟ್ಕೊಳ್ಳಿ, ತಲೆಯಾಗ ಏನಿಲ್ಲ, ಖಾಲೆ 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 ತಲೆ. ಅಖಂಡ ಮಂಡಲ ಎಂಬ ಭಾವಿ. ಆ ಬಾವಿಯೊಳಗ ನೀರ, ಇದಕ್ಕೇನು ಬೇಕು ಅಂತ ನೀರ. ಆ ನೀರನ್ನ ಪವನ ರಾಟಾಳದ ಮೂಲಕ ತೆಳಗಿಳಿಸಿ ಹಾಕದೆ. ಪವನ ರಾಟಾಳ ಅಂದ್ರೆ ಈಗೇನು ಉಸಿರಾಡಿಸ್ತೇವಲ್ಲ, ಪ್ರತಿ ಉಸಿರ 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 ಉಸಿರ, ಪ್ರತಿ ಕ್ಷಣ ಕ್ಷಣ ಕ್ಷಣ, ಉಸಿರಂದ್ರೆ ಕ್ಷಣ, ಪ್ರತಿ ಕ್ಷಣ ಅದನ್ನೇ ಧ್ಯಾನ ಮಾಡಿದೆ, ಅದರದೇ ನೆನಹ ಮಾಡಿದೆ. ಹೀಗೆ ಪ್ರತಿ ಕ್ಷಣ ಮಾಡ್ತಾ ಇರೋದರಿಂದ, ಬ್ರಹ್ಮದ ನೆನಹ ಮಾಡೋದರಿಂದ, ಅಖಂಡ ಮಂಡಲ ಅಂದ್ರೆ ಬ್ರಹ್ಮ, ಅಖಂಡ ಮಂಡಲದ ನೆನಹ ಮಾಡೋದರಿಂದ ನೀರ ಬಂತು. ಅದೇ ಧ್ಯಾಸ ಬಂತು, ಭಾನ ಬಂತು. ಆ ಭಾನಕ್ಕೆ ನೀರ ಅಂತ ಅದನ್ನು ಹಣಸದ. ಅದೇ ಭಾನ. ಯಾವಾಗ ಎದೆಯೊಳಗೆ ಬ್ರಹ್ಮ ಬೀಜ ಊರಿ ಅದನ್ನ ನೀರು ಹಾಕಿದ, ಅವಾಗ ಏನು ಬೆಳೀತು? ಬಹಳ ಚಲೋ ಹೇಳ್ತ. ಅವಾಗಂತಾನ ಸುಷುಮ್ನ ನಾಡಿಯಿಂದ ಉದಕವ ತಿದ್ದಿ ಮುಂದೇನ್ ಮಾಡ್ದ? ನೀರ್ ಹಾಕದ. ಹಾಕಿ ಬೆಳೆ ಹಿಂಗ ಬಂತು. ಆ ಬೆಳಿ ಎಲ್ಲರೇ ಇವು ದನಗಳು ತಿಂದಾವ ಅಂತ ತಿಳ್ಕೊಂಡು ಹಗಲ ರಾತ್ರಿ ಜಾಗರವಿದ್ದು ಈ ಸಸಿಯ ಸಲುಹಿದೆನು ಕಾಣ. ಸಸಿ ಸಲುಹಬೇಕು, ಅದಕ್ಕೆ ಹಗಲ ರಾತ್ರಿ ಜಾಗೃತವಾಗಿದ್ದೆ, ಎಚ್ಚರಾಗಿರೋದು. ಯಾಕೆ? ಸಸಿ ಬಹಳ ತಕ ಇರೋದು, ಅದು ಬಹಳ ಮೆತ್ತಗಿರ್ತದೆ, ಇಷ್ಟ ಇರ್ತದೆ. ದನಗಳು ಬಹಳದಾವ. ಬಸವಗಳೈವರು 5 ತರ ದನ ಅದಾವ ಈ ಜಗತ್ನಾಗ. ಸಂತೋಷವನ್ನ ಕೆಡಿಸೋ ದನಗಳದಾವ. ಮನಸ್ಸಿನ ನಿಶ್ಚಲತೆಯನ್ನ ಕೆಡಿಸೋ ದನಗಳದಾವ. ಬ್ರಹ್ಮ ಬೀಜದ ಅಂಕುರ ಬಂದದ ಸಸಿಯಾಗಿ ಹಿಂಗ ಬೆಳೀತಾ ಇರುವಾಗ ಸಸಿಯನ್ನೇ ತೆಗೆದು ಹಾಕುವಂತ ದನಗಳ. ಆ ದನ ಯಾವು? 5 ಅದ. 5 ದನ. ಏನೇನ ದನಗಳು? ಯಾರ್ದರೆ ಶಬ್ದ ಕೇಳದೇವಿ ಅಂದ್ರು ಒಳಗಿಂದು ಹೋಗ್ತದೆ. ಹೀಗಾಗೋದಲ್ಲ. ಈಗೆಲ್ಲ ನಾವು ಬ್ರಹ್ಮ ಅಲ್ಲಮ ಪ್ರಭುವಿನ ಬ್ರಹ್ಮ ಬೀಜದ ಮಾತು ಕೇಳ್ತಾ ಇದ್ದೀವಿ. ಈಗ ಹಿಂಗ ಎದ್ದು ಹೋಗುವಾಗ ಒಬ್ಬನ ಕಾಲ ಮ್ಯಾಗ ನಿಮ್ದ ಕಾಲ ಸುಮ್ಮನೆ ಹಿಂಗ್ ಬೀಳ್ತದೆ. ಗೊತ್ತಿರೋದು ಸುಮ್ಮನೆ ಅಕಸ್ಮಾತ್. ಅವಾಗವ ಏನೋ ಕುರುಡದಿ ಏನೋ ಬೈತ. ಬುದ್ಧಿಲ್ಲ ನಿನಗೆ. ಯಾರ ಕಾಲ ಮ್ಯಾಗ ಯಾರ ಕಾಲದ ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ, ಕೇಳ್ತೀಯಲ್ಲೋ ಅಂತ ಹಿಂಗಂದ ಕೂಡ್ಲೆ ಇಷ್ಟು ತಾಪ ಆಗ್ತದೆ. ಶಬ್ದ ಹೋಗಿ ಒಳಗೇನು ಸಮಾಧಾನ ಇತ್ತಲ್ಲ, ಬ್ರಹ್ಮ ಬೀಜದ ಬೆಳ್ಯಾಕ್ ಹತ್ತಿತ್ತಲ್ಲ, ಅದನ್ನ ತಿಂದು ಹಾಕಿಬಿಟ್ಟು ಮನೆಗೆ ಹೋದ ಬಳಿಕ ಪತ್ರ ಬರ್ದವಂಗ, ಬ್ರಹ್ಮ ಬೀಜ ಎಲ್ಲಿ ಹೋಯ್ತು? ಬ್ರಹ್ಮ ಪೈರ್ ಎಲ್ಲಿ ಹೋಯ್ತು? ಜ್ಞಾನದ ಪೈರ, ಶಾಂತಿಯ ಪೈರ ಎಲ್ಲಿ ಹೋಯ್ತು?
ಶಬ್ದ ತೆಗೆದುಹಾಕಿ ಬಿಡ್ತದ. ದನ ಇದ್ದಂಗಿದು. ಚಲೋ ಶಬ್ದನೂ ಇರ್ತಾವ, ಅವು ರಕ್ಷಣಾ ಮಾಡ್ತಾವ, ಅವು ಆಗುದಿಲ್ಲ. ಇಲ್ಲಿ ಕೆಲವರ ಆ ಬಳಿಕ ಸ್ಪರ್ಶ. ಮೂರನೇದ್ದು ರೂಪ, ನಾಲ್ಕನೇದ್ದು ರಸ, ಐದನೇದ್ದು ಗಂಧ. ಇವು ದನ. ಐದು ದನ ಅಂತ. ಇದನ್ನ ಬ್ಯಾರೆ ರೂಪದಾಗ ಹೇಳೋದಾದ್ರೆ ರೊಕ್ಕ, ಹೊಲ, ಮನಿ, ಅಧಿಕಾರ. ಇಲ್ಲ ಇವೆಲ್ಲ ಈ ದನಗಳು. ಇವು ಐದಲ್ಲ, ಬೇಕಾದಷ್ಟು ಅಷ್ಟೆ. ಇವು ಯಾವಾಗ ಒಳಗ್ ಹೊಕ್ಕುವೋ ಅಲ್ಯಾಕೆ ಪೈರ ಉಳಿತದೆ? ಪೈರನೇ ಉಳಿತ ಎಲ್ಲ. ನಿಜ ಇಲ್ಲ? ಅಲ್ಲ ಮಹಾಪ್ರಭು ಎಷ್ಟು ಮಸ್ತಾಗಿ ಹೇಳ್ತಾನೆ. ತನುವ ತೋಂಟವ ಮಾಡಿ, ಮನವ ಗುದ್ದಲಿ ಮಾಡಿ, ಅಗೆದು ಕಳೆದೆನಯ್ಯ ಭ್ರಾಂತಿಯಾಗಿ, ಒಡೆದು ಸಂಸಾರ ಹೆಂಟೆಯ, ಬಗೆದು ಬಿತ್ತಿದೆನಯ್ಯ ಬ್ರಹ್ಮ ಬೀಜವ. ಅಖಂಡ ಮಂಡಲವೆಂಬ ಭಾವಿ, ಪವನವೇ ರಾಠಾಳ. ತಿರುಗೋದು ಇರ್ತಾವಲ್ಲ, ಜಲಚಕ್ರ, ಜಲಯಂತ್ರ ಚಕ್ರ ಅಂತೀವಲ್ಲ, ಇವು ಬಟ್ಟಲುಗಳಿರ್ತಾವ, ಕೆಳಗೆ ಹೋಗ್ತಾವ, ಖಾಲಿಯಾಗಿ ತುಂಬ್ಕೋತಾವ, ಮ್ಯಾಲ ಬರ್ತಾವ, ಹೊರಗೆ ನೀರ್ ಹಾಕ್ತಾವ. ಜಲಯಂತ್ರ ತುಂಬ್ಕೊಂಡ್ ಹಿಂಗ್ ಮ್ಯಾಗ. ಹಾಗ ಕ್ಷಣ 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 ಬ್ರಹ್ಮದ ಭಾನ ತುಂಬಾಕ್ ಶುರುವಾಯಿತು ಅಂದ್ರೆ ನೀರ ಹೃದಯಕ್ಕೆ ಇಳಿತದ, ಅಲ್ಲಿ ಬ್ರಹ್ಮ ಬೀಜ ಬೆಳೀತದೆ. ಪವನವೇ ರಾಟಾಳ. ಕ್ಷಣ ಕ್ಷಣದ ಪ್ರವಾಹ, ಅದಕ್ಕೆ ಪವನ ಅಂತೇಳಿ. ಉಸಿರಾಟ, ಕ್ಷಣ ಕ್ಷಣದ ಪ್ರವಾಹ. ಪವನವೇ ರಾಟಾಳ. ಸುಷುಮ್ನ ನಾಡಿ ಅಂದ್ರೆ ಏಕಾಗ್ರತೆ. ಏಕಾಗ್ರತೆಯಿಂದ ಆ ಕಡೆ ಲಕ್ಷ್ಯ ಕೊಟ್ಟು ಹೀಗೆ ಮಾಡಿದರೆ ಪವನವೇ ರಾಟಾಳ. ಸುಷುಮ್ನ ನಾಳದಿಂದ ಅಖಂಡ ಮಂಡಲವೆಂಬ ಭಾವಿ ಪವನ ರಾಟಾಳ. ಆ ಬಳಿಕ ಸುಷುಮ್ನ ಮಾರ್ಗದಿಂದ ಉದಕವ ಅಂತೇನದಲ್ಲ, ಉದಕ ಅಂದ್ರೆ ಲಕ್ಷ, ಅದನ್ನು ತಂದು ಇಲ್ಲಿ ಹಾಕೋ. ತಿದ್ದಿ ಬಸವಗಳೈವರು ಹಸಗೆಡಿಸಿಹರೆಂದು. ಮತ್ತು ಅವಕ್ಕೆ ಬೈಬಾರದು. ಯಾವ ನಾಶ ಮಾಡ್ತಾವ ಅದಕ್ಕೆ ಬೈಬಾರದು. ಯಾಕೆ? ಅವು ದನಗಳು, ದನಕ್ಕೆ ಬೈತಾರೆ. ದನ ತಿನ್ನೋವೆ, ಅವಕ್ಕೇನು ಗೊತ್ತದ ಏನ್ ತಿನ್ಬೇಕು ಏನು ತಿನ್ನಬಾರದು ಅಂತ ಪಕ್ಕಾ ಗೊತ್ತಿಲ್ಲ. ಇವ್ರದ ತಿನ್ಬೇಕು ಇವ್ರದ ತಿನ್ನಬಾರದಂತೂ ಗೊತ್ತಿರುದಿಲ್ಲ. ಹೌದಲ್ಲ? ಯಾಕೆ? ದನ. ನಾವೇನು ಮಾಡ್ಬೇಕು ಅಂದ್ರೆ ದನ ಬಯ್ಯಾಕ್ ಹೋಗಬಾರದು, ದನ ಬಡಿಯಾಕ್ ಹೋಗಬಾರದು, ಅದನ್ನು ಹೊರಗಿಡಬೇಕು ಅಷ್ಟೇ, ಒಳಗೆ ಬಿಡಬಾರದು. ಆವಾಗಳು ಜಾಗರವಿದ್ದು ಬಸವಗಳೈವರು ಹಸಗೆಡಿಸಿಹರೆಂದು, ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ. ಬೇಲಿನೂ ಹಾಕದ. ಯಾವ ಬೇಲಿ? ಸಮತೆ ಮತ್ತು ಸೈರಣೆ, ಇದ ಬೇಲಿ. ಹೋಗ್ಲಿ ಬಿಡು, ಇದ ಸೈರಣೆ ಅಂತಾರೆ. ಅವ ಬೈದ, ಹೋಗ್ಲಿ. ಇವ ಹೊಡೆದ, ಹೋಗ್ಲಿ. ಎಷ್ಟು ನಿಜ ಇಲ್ಲ ಇದು? ಸೈರಣೆ ಇದು. ಸಮತೆ ಅವರು ಇವರು ಇರ್ಲಿ ಬಿಡು. ಅವ್ರು ಬಹಳ ದೊಡ್ಡವರಾದ್ರು, ನಿನ್ನ ಕೂಡನೇ ಆಗಿದ್ರು, ಪರೀಕ್ಷಾ ಪಾಸ್ ಆದ್ರು, ಅವ್ ಹಂಗಾದ, ನೀ 10 ವರ್ಷ ಆದ್ರೂ ಹಿಂಗ ಕುಂತಿಯಲ್ಲ, ಆಗ್ಲಿ ಬಿಡು, ಹೋಗ್ಲಿ ಬಿಡು. ಒಂದು ಆಗ್ಲಿ ಬಿಡು, ಇರ್ಲಿ ಬಿಡು. ಸಮತೆ ಸೈರಣೆ, ಇದ ಬೇಲಿ. ಇದು ಈ ಬೇಲಿ ಒಂದಿತ್ತು ಅಂದ್ರೆ ಒಳಗ ಪೈರೇನು ಬೆಳೀತದಲ್ಲ, ಸಮಾಧಾನದ ಪೈರೇನು ಬೆಳೀತದೆ, ಜ್ಞಾನದ ಪೈರೇನು ಬೆಳೀತದ, ಅದು ನಾಶ ಆಗೋದಿಲ್ಲ.
ಕೊನೆಗೆ ಅದು ದೊಡ್ಡದಾಗಿ ಆಗಿ 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 ಪ್ರಶಾಂತಿ ಪರಮಶಾಂತಿಯ ಫಲವನ್ನ ಕೊಡ್ತದೆ. ಮನುಷ್ಯ ಅಲ್ಲಮನಾಗ್ತಾನೆ. ಎಷ್ಟು ಚಂದಿಲ್ಲ. ಅದ್ರಾಗ ಎಲ್ಲ ಹೇಳದ. ಇದು ಹಾನೋಪಾಯ, ಅಲ್ಲಮ ಪ್ರಭುಗಳ ಹಾನೋಪಾಯ, ಬುದ್ಧನ ಹಾನೋಪಾಯ. ಬರೇ ನೋಡು, ಬರೇ ಬುದ್ಧನ್. ಇಲ್ಲೇ ಸಮತೆ ಸೈರನ್, ಸಮತೆ ಸೈರನ್.